ಅಮ್ಮ, ವೆಂಕಟನಾಥನಿಗೆ ನಿನ್ನ ಆಶೀರ್ವಾದ ಬೇಕಂತ. ನನ್ನ ಆಶೀರ್ವಾದನಾ? ಹೌದು. ನಿನ್ನ ಆಶೀರ್ವಾದ ಇಲ್ಲದೆ ಅವ್ನು ಹೊರಡೋದಿಲ್ಲ. ಶ್ರೀಹರಿ, ಈಗ ನಿನಗೆ ನನ್ನ ಆಶೀರ್ವಾದಕ್ಕಿಂತ ಅವರ ಆಶೀರ್ವಾದ ಮುಖ್ಯವಾಗಿತ್ತು ಮಗನೇ. ನೀನು ಹುಟ್ಟಿದಾಗಿಂದ ನಿನ್ ಬೆಳವಣಿಗೆ ನೋಡ್ತಾ ಆನಂದ ಪಡ್ತಾ ಇದ್ರು. ಈ ಸಂತೋಷದ ಕ್ಷಣದಲ್ಲಿ ನನ್ನ ಒಂಟಿ ಮಾಡಿ ಹೊರಟೋದ್ರು. ಅಮ್ಮ, ಈಗ ನೀನೇ ನಮ್ಗೆ ತಂದೆ ತಾಯಿ ಎಲ್ಲ. ನೀನೇ ನಮ್ಗೆ ಸರ್ವಸ್ವ. ನಿನ್ನಲ್ಲೇ ಅಪ್ಪನ್ನ ಕಾಣ್ತಾ ಇದ್ದೀವಿ. ನಿನ್ನನ್ ಬಿಟ್ಟು ಬೇರೆ ಜಗತ್ತನ್ನ ಕಲ್ಪಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಅಮ್ಮ. ನಿನ್ನ ಆಶೀರ್ವಾದನೇ ನಮಗೆ ಶ್ರೀರಕ್ಷೆ. ನಮಸ್ಕಾರ. आयस्य वर्चस्यं राजस्पोषमोद्वेदम् इदं हिरण्यो वर्चस्वदैत्राय वीशताभिमाम्. ಆಯುಷ್ಮಾನ್ ಭವ. ಆ ತೆಂಗಿನಕಾಯಿನ ಈ ಕಡೆ ಕೊಟ್ಬಿಡಿ. ಅಣ್ಣನ ಕೈ ಕೊಡಿ. ಆ ಪೂರ್ಣ ಫಲ ನೀವು ತಗೊಳ್ಳಿ. ವಾಸುದೇವ ಭಟ್ಟ, ಪೂರ್ಣ ಫಲವನ್ನು ಹುಡುಗನಿಗೆ ಕೊಡಿ. ಓಂ ಗ್ಯಾಫಲಿನಿರ್ಗ್ಯಾಫಲ ಪುಷ್ಪಾಯ ಅಷ್ಟ ಪುಷ್ಪುಣೀಃ ಬೃಹಸ್ಪತಿ ಪ್ರಸೂತಾಸ್ತಾನ ಮುಂಚಂತಂ ಹಾಸಃ. ಎಲ್ಲರ ಕೈಲೂ ಎದರಕ್ಕಿಯನ್ನು ಕೊಡಿ. ಆರತಿ ಮಾಡ್ತಕ್ಕಂಥವ್ರು ಮುಂದೆ ಬನ್ನಿ. ಅನುರಾಗದ ಅರಮನೆಯ ಸಿರಿದೇವಿಯನ್ನು ಅರಸಿ ಬಂದಂತ ದೊರೆಗಳಿಗೆ ಸ್ವಾಗತ ಸುಸ್ವಾಗತ. ಅನುರಾಗದ ಅರಮನೆಯ ಸಿರಿದೇವಿಯನ್ನು ಅರಸಿ ಬಂದಂತ ದೊರೆಗಳಿಗೆ ಸ್ವಾಗತ ಸುಸ್ವಾಗತ. ನನ್ನ ಮಾತುಗಳಿಂದ ಎಲ್ರಿಗೂ ತುಂಬಾ ಘಾಸಿ ಆಗ್ತಿದೆ ಅಂತ ನನಗೆ ಗೊತ್ತು. ಈ ಮದುವೆ ನಡೆದ್ರೆ ಕೇಡುಗಳ ಮೇಲೆ ಕೇಡು ಸಂಭವಿಸುತ್ತೆ. ತವ್ರ ಮನೆ ಅವನತಿ ಎಲ್ಲ ನಾನು ಎಂದಕ್ಕೂ ಸಹಿಸಲ್ಲ. ಪ್ರಾಣ ಹೋದ್ರು ಈ ಮದುವೆ ಆಗಕ್ಕೆ ನಾನ್ ಬಿಡಲ್ಲ. ಈ ಮನೆಗೆ ಸಮಸ್ಯೆ ಬಂದಾಗ ನಾನು ಕಾಪಾಡ್ತೀನಿ ಅಂತ ತಮ್ಮ ತಂದೆಗೆ ಮಾತು ಕೊಟ್ಟಿದ್ದೀನಿ. ಪುರೋಹಿತರೆ, ದಯವಿಟ್ಟು ಇಲ್ಲಿ ಯಾವ ಶಾಸ್ತ್ರಗಳು ನಡಿಬಾರ್ದು. ತಾಯಿ, ಮನೆಯಲ್ಲಿ ಚಿನ್ನ ಕಾಣದೇ ಇರೋದಕ್ಕೂ ಶಾಸ್ತ್ರ ನಡಿಬಾರ್ದು ಅನ್ನೋದಕ್ಕೂ ಸಂಬಂಧನೇ ಇಲ್ಲ. ಕ್ಷಮಿಸಿ, ನನ್ನ ಮಾತಿಂದ ನಿಮ್ಮ ಮನಸ್ಸಿಗೆ ಘಾಸಿ ಆಗಿರ್ಬೋದು. ಆದ್ರೆ ಈ ಮನೆ ಘನತೆ ಗೌರವ ಕಾಪಾಡೋದೇ ನನಗೆ ಮುಖ್ಯ. ತಾಯಿ, ನೀವು ದೇವರುಗಳನ್ನ ಧರ್ಮಶಾಸ್ತ್ರಗಳನ್ನ ತಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಉಳಿಸ್ಕೊಳ್ತಾ ಇದ್ದೀರಿ. ಇದು ಸರಿಯಲ್ಲ. ನೋಡಪ್ಪ, ನೀನ್ ಏನೇ ಹೇಳಿದ್ರು
ನನ್ ಸರಸ್ವತಿ ಜೊತೆ ನಿನ್ ಮದ್ವೆ ಸಾಧ್ಯ ಇಲ್ಲ. ಛಲ ಅಂದ್ರೆ ಇದು. ವಾಸುದೇವಾಚಾರ್ಯರೇ, ನೀವೀಗ ಮಾತಾಡ್ಲೇಬೇಕು. ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಅನ್ನೋ ಮಾತು ಹಾಗೆ ನೀನ್ ಈ ಮನೆಯಿಂದ ಹೊರಕ್ಕೆ ಹೋದವಳು. ನಾನು ಈ ಮನೆ ಘನತೆ ಗೌರವನ ಕಾಪಾಡ್ಕೊಂಡ್ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಯೋಚನೆ ಮಾಡೋ ಶಕ್ತಿ ನನಗಿದೆ. ವಾಸು ಹೋಗ್ಬೇಡ. ಇಲ್ಲಿಗೆ ಬಂದಿರೋ ಬೀಗರು ಎಂಥವ್ರು ಅಂತ ಅವ್ರ ಹಿನ್ನೆಲೆ ತಿಳಿದೆ ನಿನ್ನ ಮನಸ್ಸಿಗೆ ಬಂದಾಗ ಮಾತಾಡ್ತಾ ಇದ್ಯಾ? ಈ ಕುಟುಂಬದ ಗೌರವ ಕಳೀತಾ ಇರೋದು ನೀನು, ತಂದೆ ಮರ್ಯಾದೆ ಕಳೀತಾ ಇರೋದು ನೀನು. ಅವ್ರು ನಿನಗೆ ಕೊಟ್ಟ ಸಂಸ್ಕಾರ ಎಲ್ಲ ಹಾಳಾಗೋಯ್ತು. ವಾಸು, ನಾನ್ ಯಾಕೆ ಹೇಳ್ತಿದ್ದೀನಿ ಅಂತ ಅರ್ಥ ಮಾಡ್ಕೊಳ್ಳೋ. ಅಕ್ಕ ಅನ್ನೋ ಅಭಿಮಾನದಿಂದ ನಿನಗಿಷ್ಟು ಮಾತಾಡೋಕೆ ಅವಕಾಶ ಕೊಟ್ಟಿದ್ದೆ ತಪ್ಪಾಯ್ತು. ನಾನು ಮಾಡ್ತಾ ಇರೋದು ನನ್ನ ಮಗಳ ಮದುವೆ, ಯಾವುದು ಸರಿ ಅಂತ ಆಲೋಚನೆ ಮಾಡೋ ಶಕ್ತಿ ನನಗಿದೆ. ನಿನಗಿಷ್ಟ ಇದ್ರೆ ಇಲ್ಲಿರ್ಬಹುದು, ಇಲ್ಲ ಅಂದ್ರೆ